ಎಷ್ಟೇ ಆಗಲಿ ನಮ್ಮನೇನೆ. ನಮ್ಮ ಥರ ಮನೆ ಅಳಿ ಅಂದರು ಆಟಕ್ಕೂ ಇರಲ್ಲ ಲೆಕ್ಕಕ್ಕೂ ಇರಲ್ಲ ಅಲ್ವಾ? ಛೇ ಹಾಗೆಲ್ಲ ಏನೂ ಇಲ್ಲ. ಮಾವ ಬ್ಯುಸಿ ಇರ್ತಾರೆ, ಎಲ್ರಿಗೂ ಅವರೇ ಹೋಗಿ ತಿನ್ಸೋದಕ್ಕಾಗತ್ತಾ? ಯಾರು ಕೊಟ್ರೇನ್ರಿ, ಸ್ವೀಟ್ ಸಿಕ್ತಲ್ಲ, ತಿನ್ನಿ. ನಿಮ್ಮದು ದೊಡ್ಡ ಮನಸ್ಸು ಸಂದೀಪ್. ಆದರೆ ನನಗೊಂದು ವಿಷಯ ಹೇಳಿ, ಮನೆಯವ್ರಿಗೆಲ್ಲ ಅವರೇ ಪ್ರೀತಿಯಿಂದ ಸ್ವೀಟ್ನ ತಿನ್ನಿ ಅಂತ ತಿನ್ಸಿದ್ರು. ಮನೆಯವ್ರನ್ನ ಬಿಟ್ಟರೆ ಉಳಿದವ್ರು ಯಾರು ಹೇಳಿ? ನಮಗೆ ಸ್ವೀಟ್ ಯಾರ ಕೈಯಿಂದ ಬಂತು? ಆಳಿನ ಕೈಯಲ್ಲಿ ಬಂದ ಈ ಸ್ವೀಟು ಅದು ಹೇಗೆ ಸಿಹಿಯಾಗಿರುತ್ತೆ ಸಂದೀಪ್? ಈ ಮನೇಲಿ ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಆಳಿನ ಕೈಲಿ ತರಿಸ್ಕೊಂಡು ತಿನ್ಬೇಕಾ? ಈ ಕೋಳಿಗೂಡು ಅಂತ ಇರೋ ವಟಾರದಲ್ಲಿ ಇದ್ದು ಸಾಕಾಗಿದೆ ಕಣೆ. ನಂಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಇಲ್ಲಿಂದ ಆಚೆ ಬಂದ್ಬಿಡ್ತೀನಿ ನಾನು. ನನ್ನ ಅದೃಷ್ಟನೇ ಸರಿ ಇಲ್ಲ ಕಣೆ. ಒಬ್ಬ ಒಳ್ಳೆ ಹುಡುಗ ಸಿಕ್ಕಿ ಅವನ್ನ ಲವ್ ಮಾಡಿ ಮದ್ವೆ ಆಗಿ ಜುಮ್ ಅಂತ ಇಲ್ಲಿಂದ ಆಚೆ ಹೋದ್ರೆ ಸಾಕು ನನಗೆ. ಆದ್ರೆ ಆ ಥರ ಹುಡುಗ ಯಾರು ನನಗೆ ಸಿಗ್ತಾನೆ ಇಲ್ಲ ಕಣೆ. ಲೇ, ನೀನ್ ಯಾವಾಗ್ಲೂ ನಿನ್ ಬ್ಯೂಟಿ ಮತ್ತೆ ನಿನ್ ಮೊಬೈಲ್ ಇದ್ರ ಬಗ್ಗೆನೆ ತಲೆ ಕೆಡ್ಸ್ಕೊಂಡಿರ್ತೀಯ. ಹುಡ್ಗ ನಿನ್ ಮುಂದೆನೇ ಇದ್ರು ನೀನ್ ನೋಡೇ ಇರಲ್ಲ ಅನ್ಸುತ್ತೆ. ಹೌದಾ? ಹಂಗಂತೀಯ? ನನ್ ಕಣ್ಮುಂದೆನೇ ಇದ್ದಾನ? ಒಂದ್ ನಿಮಿಷ. ಹುಡ್ಗ ನಿನ್ ಮುಂದೆನೇ ಇದ್ರು ನೀನ್ ನೋಡೇ ಇರಲ್ಲ ಅನ್ಸುತ್ತೆ. ಕಣ್ಮುಂದೆ ಇದ್ರೂ ಇಷ್ಟ ದಿನ ಕಾಣಿಸ್ತಾ ಇರ್ಲಿಲ್ವಾ? ಹೇ, ಹಂಗಾದ್ರೆ ಅವನೇ ಕಣೆ ನಿನ್ ಪಾರ್ಟ್ನರ್. ನಾನು ನಿನ್ಗೆ ಆಮೇಲೆ ಮಾಡ್ತೀನಿ ಕಣೆ. ಇವಳ್ಯಾಕೆ ಈಗ ನೋಡ್ತೀಯಾಳೆ? ಏನಾರು ಲೂಸಾ? ಅದು ಮಹೇಶ್ ಸರ್. ಅಪ್ಪ, ಓಹೋ ಲಕ್ಷ್ಮಿ, ಏನ್ ಬಾಗ್ಲೆಲ್ಲ ನಿಂತ್ಬಿಟ್ಟಿದೆ? ಅದೇ ಸರ್, ಊಟಕ್ಕೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ, 2500 ಈ ಮಂತ್ದು ತಗೊಳ್ಳಿ. ಇದಪ್ಪ ಮಾತು ಅಂದ್ರೆ. ವಯಸ್ಸು ಚಿಕ್ತಾದ್ರು ನಿನ್ನ ಡೆಡಿಕೇಶನ್ ನನಗೆ ಬಹಳ ಇಷ್ಟ ಆಗೋಯ್ತು. ನೆಕ್ಸ್ಟ್ ಮಂತ್ ಇಂದ 1-2 ದಿನ ಮುಂಚೆ ಕೊಟ್ಬಿಡಪ್ಪ. ಸರಿ ಸರ್. ಒಂದೇ ಒಂದು ರಿಕ್ವೆಸ್ಟ್. ಏನಪ್ಪ? ವೀಕ್ಲಿ 2 ಡೇಸ್ ಮೊಟ್ಟೆ ಕೊಡ್ತಿದ್ದೀರಾ, ಅದು 4 ಡೇಸ್ ಆಗ್ಬೋದಾ? ಓಕೆ ಗ್ರಾಂಟೆಡ್. ಅಮ್ಮ ಮಗಳೇ, ಬಾಗಿಲು ಹಾಕೊಂಡ್ ಬಾ ಸಾಕು. ಏನ್ ಮಾಡ್ತಾ ಇದ್ದಾನೆ ಇವನು? ಎಲ್ರ ಮನೆ ಮುಂದೆ ಏನ್ ಕವರ್ ಇಡ್ತಾ ಇದ್ದಾನೆ?
ಇದಕ್ಕಿದ್ದಂಗೆ ಗಿಫ್ಟು ಯಾರು ಕೊಡ್ತಿರೋದು ಆ? ಏ ಶಂಕರಣ್ಣ, ಅದನ್ನ ಕೆತ್ಕೊಂತ ಇದ್ಯಾ? ಅದ್ರೊಳಗೆ ಏನಿದೆಯೇನೋ ಗೊತ್ತಿಲ್ಲ. ಬಾಂಬ್ ಬಿದ್ರೆ ಡಮ್ಮನ್ ಬಿಟ್ರೆ ಏ ನಮ್ಮ ವಟಾರಕ್ಕೆ ಯಾರು ಬಾಂಬ್ ತಂದಿಕ್ತಾರೆ ಚಂದ್ರಣ್ಣ? ಅದು ಎಲ್ಲಾರ ಮನೆ ಬಾಗ್ಲು ಮುಂದೆ. ನೀನೊಳ್ಳೆ ಸರಿಯಾಗಿದ್ಯಾ ಲೇ, ಅದೇನು ನೋಡೋಣ ತೆಗಿಯೇ. ಮೈಸೂರ್ ಪಾಕು ನನ್ಗಿಷ್ಟ ಅಂತ ಹೇಗ್ ಗೊತ್ತಾಯ್ತು? ಮೈಸೂರು ಪಾಕು ಅಂತ ದಿನಕ್ಕೆ ಸಲ ಬಡ್ಕತಿಯಲ್ಲ, ಅದನ್ನ ಯಾರೋ ಕೇಳಿಸ್ಕೊಂಡು ತಂದಿಕ್ಕಿರ್ಬೇಕು ಕಣೆ. ಹ್ಞೂ, ಇದೆಂತ ನನಗೆ ಮಂಗಳೂರು ಮಲ್ಲಿಗೆ ಇಷ್ಟ ಅಂತ ಹೇಗೆ ಗೊತ್ತಾಯ್ತು? ದಿನಕ್ಕೆ 10 ಸರಿ ನಾನು ಹೇಳಿದ್ದುಂಟು, ಅದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರ ಅಂತ. ಹೇ, ನನಗೆ ಹಣ್ಣು ಕೊಟ್ಟಿದ್ದಾರೆ. ಅರೆ, ಏನೋ ಚೀಟಿ ಇದ್ದಂಗಿದೆ ಇದರಲ್ಲಿ. ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಿಮ್ಮ ರಾಜ್. ಓ, ಹೊಸ ಹುಡುಗ ಕೊಟ್ಟಿರೋದು. ನನಗೆ ಮಂಗಳೂರು ಮಲ್ಲಿಗೆ ಇಷ್ಟ ಅಂತ ಆ ಹುಡುಗನಿಗಾದ್ರೂ ಗೊತ್ತಾಯ್ತು. ನನ್ನ ಗಂಡ ಸಹ ಇದ್ದಾರೆ, ಯಾವಾಗ ಸಹ ಹೇಳುದು ನಾನು ಮಂಗಳೂರು ಮಲ್ಲಿಗೆ ತನ್ನಿ ಅಂತ. ಅವ್ರು ತರುವುದೇ ಇಲ್ಲ. ಆ ಹುಡುಗ ನೋಡಿ, ನೆನ್ನೆ ಮೊನ್ನೆ ಬಂದ್ಬಿಟ್ಟು ನಮ್ಗೆಲ್ಲ ಏನ್ ಇಷ್ಟ ಅಂತ ಅರ್ಥ ಮಾಡ್ಕೊಂಡಿದ್ದಾನೆ. ನಮ್ಮನೆಯವರು ಇದ್ದಾರೆ, ನನಗೆ ಏನ್ ಇಷ್ಟ ಅಂತ ಇದುವರೆಗೂ ಗೊತ್ತಾಗಿಲ್ಲ ಅವರಿಗೆ. ನೀವು ಸುಮ್ಮನೆ ಸವಿತವ್ರೆ. ನಮ್ಮ ವಟಾರದವ್ರನ್ನೆಲ್ಲ ಕಳ್ಳರು ಅಂತ ಬೀದಿಲಿ ನಿಲ್ಲಿಸಿ ಮರ್ಯಾದೆ ತೆಗ್ದ. ಈಗ ಸ್ವೀಟು ಹೂವನ್ನೆಲ್ಲ ತಂದು ಕ್ಷಮಿಸ್ಬಿಡಿ, ನಾವು ಒಳ್ಳೆಯವನು ಅಂದರೆ ನಾವು ಕ್ಷಮಿಸಕ್ಕಾಗತ್ತಾ? ಅಡ್ಕೆಗೆ ಹೋದ್ ಮಾನ ಆನೆ ಕೊಟ್ಟರು ಬರಲ್ಲ ಅಂತಾರೆ. ನಮ್ಗೇನು ಮಾನ ಮರ್ಯಾದೆ ಇಲ್ವನ್ರಿ? ಅಯ್ಯೋ ಪಾಪ ಬಿಡಿ ಮರೆ, ಏನೋ ಪಾಪದ ಹುಡುಗ ಗೊತ್ತಿಲ್ಲದೆ ಅಂದಿದ್ದಾನೆ. ಏ ಲತಾ, ಇದನ್ನೆಲ್ಲ ಒಳಗಡೆ ತಂದರೆ ಚೆನ್ನಾಗಿರಲ್ಲ ನೋಡು. ಮಾನ ಮರ್ಯಾದೆಗೆ ಹಂಚ್ಕೊಂಡು ಬದುಕೋರು ನಾವು. ಬಾ. ಸದ್ಯ ಸವಿತಕ್ಕಾದ್ರೂ ಒಳ್ಳೆ ಮಾತಾಡ್ತಿದ್ದಾರೆ, ಅದೇ ಖುಷಿ. ಆದ್ರೂ ಉಳಿದವ್ರು ಯಾರೋ ನಾನು ತಂದಿರೋ ಗಿಫ್ಟ್ನ ತಗೊಂಡೇ ಇಲ್ಲ. ಅವರು ತಗೊಂಡಿದ್ದೀರಾ ಚೆನ್ನಾಗಿರ್ತಿತ್ತು. ಇಟ್ಸ್ ಓಕೆ, ನನ್ನ ತಪ್ಪೇನು ಅಂತ ನನಗೆ ಗೊತ್ತಾಗಿದೆ. ಅವ್ರ ಜೊತೆ ಸರಿಯಾಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಏನ್ ಬ್ರೋ, ಎಲ್ರಿಗೂ ಏನಾನ ಗಿಫ್ಟ್ ಕೊಟ್ಟಿದ್ಯಾ? ನನ್ಗೇನು ಕೊಟ್ಟೇ ಇಲ್ಲ. ಸರಿ ಸಾರಿ ಅಂತ ಕೇಳಿದೆ, ನನ್ನ ಮಾತು ಕೇಳಿದ್ಯಾ? ದೊಡ್ಡ ಡೈಲಾಗ್ ಹೊಡಿತಿದ್ದೆ, ನಿನಗೆ ಗಿಫ್ಟ್ ಬೇರೆ ಬೇಕಾ? ಪಾಯಿಂಟೇ. ಅದು ಸರಿ, ನೀನೇನೆ ಕಳೆದೇ ಹೋಗ್ಬಿಟ್ಟಿದ್ಯಾ? ಕಾಲೇಜ್ ಗ್ರೂಪ್ ಅಂತ ಒಂದಿದೆ, ಅದರಲ್ಲಿ ಮೆಸೇಜ್ ಮಾಡಿದ್ರೆ ನೋಡಲ್ಲ, ಯಾವುದಕ್ಕೂ ರಿಪ್ಲೈ ಮಾಡಲ್ಲ. ನನಗೆ ಸುಮ್ಮನೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತೆಲ್ಲ ಮೆಸೇಜ್ ಕಳ್ಸೋದು ಇಷ್ಟ ಆಗಲ್ಲ.
ಕಾಲೇಜ್ ವಾಟ್ಸಪ್ ಗ್ರೂಪ್ನಲ್ಲಿ ಬರೋ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮೆಸೇಜಸ್ಸು ನೋಡ್ತಿರ್ಲಿಲ್ಲ. ಆದರೆ ಇವತ್ತು ಓದ್ತಾ ಇದ್ದೀನಿ. ಆದರೆ ನೀನೇ ಇಲ್ವಲ್ಲ ರವಿ. ಈ ಫೋಟೋ ನಾನೇ ತೆಗ್ದಿರೋದು. ಎಷ್ಟು ಇಷ್ಟಪಟ್ಟು ಟಿಪಿಗೆ ಹಾಕ್ಕೊಂಡಿದ್ಯಾ ನೋಡು. ಒಂದು ವೇಳೆ ನೀನು ಇದ್ದಿದ್ದಿದ್ರೆ ನನ್ನ ಲೈಫಲ್ಲೂ ಸ್ವಲ್ಪ ಆದರೂ ಬದಲಾವಣೆ ಆಗ್ತಿತ್ತೋ ಏನೋ. ಆದರೆ ನೀನು ಸಿಕ್ಕಿದ ಸ್ವಲ್ಪ ದಿನಕ್ಕೆ ಕಳೆದೋಗ್ಬಿಟ್ಟೆ. ನಿನ್ನ ಮರಿಬೇಕು ಅನ್ಕೋತೀನಿ, ನನಗಾಗ್ತಾನೆ ಇಲ್ಲ. ನಿನ್ನ ಒಳ್ಳೆತನ ನಿನ್ನ ಮರೆಯೋದಕ್ಕೆ ಬಿಡ್ತಿಲ್ಲ. ನೀನು ಎಲ್ಲೇ ಇದ್ರೂ ನನ್ನ ನೋಡ್ತಿರ್ತೀಯ ಅಂತ ನನಗೆ ಗೊತ್ತು. ಹಾಗೆ ನಾನು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡು ನಗ್ತಿರ್ತೀಯ ಅಂತನೂ ಗೊತ್ತು. ಹೀಗೆ ಯಾವಾಗಲೂ ನಗ್ತಿರೋ ರವಿ